ಇಂದು ಸ್ಯಾಂಡಲ್ವುಡ್ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 43 ವಸಂತ ಪೂರೈಸಿ 44ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಪವರ್ ಸ್ಟಾರ್. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಸರಳವಾಗಿ ಅಭಿಮಾನಿಗಳೊಂದಿಗೆ ಪುನೀತ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ತಾರೆ. ಪ್ರತಿ ವರ್ಷ ಬರ್ತ್ಡೇ ಹಿಂದಿನ ದಿನ ಅಭಿಮಾನಿಗಳು ಪುನೀತ್ ಮನೆ ಹತ್ರ ಬಂದು ವಿಶ್ ಮಾಡ್ತಾ ಇದ್ರು. ಆದರೆ ಈ ಬಾರಿ ಬರ್ತ್ಡೇ ಹಿಂದಿನ ದಿನ ಅಭಿಮಾನಿಗಳು ಮನೆ ಹತ್ರ ಬರಬೇಡಿ, ನಾನು ಮನೆಯಲ್ಲಿ ಆಗ ಇರೋದಿಲ್ಲ, ಹುಟ್ಟುಹಬ್ಬದ ದಿನ ಬೆಳಗ್ಗೆ 8 ಗಂಟೆಯಿಂದ ಅಭಿಮಾನಿಗಳು ಬನ್ನಿ, ನಿಮ್ಮ ಜೊತೆ ನಾನು ಬರ್ತ್ಡೇ ಆಚರಿಸ್ಕೊಳ್ತೀನಿ ಅಂತ ಪುನೀತ್ ರಾಜ್ಕುಮಾರ್ ಹೇಳಿದರು. ಅದರಂತೆ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಮನೆಯ ಮುಂದೆ ನಿನ್ನೆ ರಾತ್ರಿ ಪೆಂಡಾಲ್ ಹಾಕಿ ಅಭಿಮಾನಿಗಳಿಗಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಇಂದು ಬೆಳಗ್ಗೆ 8 ಗಂಟೆಯಿಂದ ಅಭಿಮಾನಿಗಳೊಂದಿಗೆ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಈಗ ಪುನೀತ್ ರಾಜ್ಕುಮಾರ್ ಸದಾಶಿವನಗರದ ನಿವಾಸದಿಂದ ನಮ್ಮ ಪ್ರತಿನಿಧಿ ಭಾಗ್ಯ ಲೈವ್ ಇದ್ದಾರೆ. ಭಾಗ್ಯ, ಅಭಿಮಾನಿಗಳ ಜೋಶ್ ನೋಡ್ತಾ ಇದ್ರೆ ಅವರು ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಕಾತರದಿಂದ ಕಾಯ್ತಾ ಇರೋ ತರ ಕಾಣಿಸ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ, ಎಷ್ಟು ಸಂಖ್ಯೆ ಬಂದಿದ್ದಾರೆ ಅಭಿಮಾನಿಗಳು, ಎಷ್ಟೊತ್ತಿಗೆ ಬರ್ಡೇ ಸೆಲೆಬ್ರೇಟ್ ಆರಂಭ ಆಗುತ್ತೆ ಅಲ್ಲಿ ಸೆಲೆಬ್ರೇಷನ್? ಅಮರ್ ಪ್ರಸಾದ್ ಆಗಲೇ ಹೇಳಿದಾಗೆ ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಅಭಿಮಾನಿಗಳು ಪುನೀತ್ ಅವರ ಮನೆ ಮುಂದೆ ನೆರೆದಿರುವಂತಹದ್ದು. ಏನು ಅಂತ ಹೇಳಿದ್ರೆ ಪ್ರತಿ ವರ್ಷ ಏನು ನೈಟ್ ಸೆಲೆಬ್ರೇಷನ್ ಇರ್ತಾ ಇತ್ತು, 16ನೇ ತಾರೀಕು ಮಧ್ಯರಾತ್ರಿ ಸೆಲೆಬ್ರೇಷನ್ ಇರ್ತಾ ಇತ್ತು. ಸೊ ಹಾಗಾಗಿ ತುಂಬಾ ಜನ ಅಭಿಮಾನಿಗಳು ನೈಟ್ ಕೂಡ ಸೆಲೆಬ್ರೇಟ್ ಮಾಡಿ ಬೆಳಗ್ಗೆ ಕೂಡ ಬಂದು ಪುನೀತ್ ಅವ್ರನ್ನ ಮೀಟ್ ಮಾಡ್ತಾ ಇದ್ರು, ವಿಶ್ ಮಾಡಿ ಹೋಗ್ತಾ ಇದ್ರು. ಸೊ ಈ ಸಲ ಬರೀ ಬೆಳಿಗ್ಗೆ ಇರೋದ್ರಿಂದ ಬೆಳಗ್ಗೆಯಿಂದನೇ ಸಾಕಷ್ಟು ಜನ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಮನೆ ಹತ್ರ ಬಂದು ಅವರ ನೆಚ್ಚಿನ ನಟನೆಗೆ ವಿಶ್ ಮಾಡೋದಕ್ಕೋಸ್ಕರ ಕಾಯ್ತಿದ್ದಾರೆ. ಈ ಬಾರಿ ಏನು ಪುನೀತ್ ಅವರು ಈಗಾಗಲೇ ಹೇಳಿರುವ ಪ್ರಕಾರ ಕೊಂಚ ಡಿಫ್ರೆಂಟ್ ಆಗಿರುತ್ತೆ ಪುನೀತ್ ಅವರ ಬರ್ತಡೇ. ಏನು ಅಂತ ಹೇಳಿದ್ರೆ ಪಟಾಕಿ ಸಂಭ್ರಮ ಇರೋದಿಲ್ಲ, ಕೇಕ್ ಕಟ್ ಮಾಡೋದಾಗ್ಲಿ ಅಥವಾ ಹೂವಿನ ಹಾರಗಳು ವೇಸ್ಟ್ ಆಗೋದಾಗ್ಲಿ ಈ ಬಾರಿ ನಾವು ಯಾರು ಕೂಡ ನೋಡೋದಿಲ್ಲ. ಅಲ್ಲಿ ಏನಂತ ಹೇಳಿದ್ರೆ ಅಭಿಮಾನಿಗಳು ನನ್ನನ್ನ ಬಂದು ಮೀಟ್ ಮಾಡಿದ್ರೆ ಸಾಕು, ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ಪುನೀತ್ ಅವರು ಹೇಳಿದ್ರು. ಸೊ ಅದೇ ರೀತಿ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ನೆರೆದಿದ್ದಾರೆ. ಬನ್ನಿ ನಾವು ಅವ್ರನ್ನ ಮಾತಾಡ್ಸೋಣ, ಎಲ್ಲಿಂದ ಬಂದಿದ್ದಾರೆ, ಅವ್ರಿಗೆ ಯಾಕೆ ಅಪ್ಪು ಇಷ್ಟ ಅನ್ನೋಂಥದ್ದನ್ನ ಕೇಳೋಣ. ಮತ್ತೆ ಪುನೀತ್ ಯಾಕೆ ಇಷ್ಟ? ಈ ಬಾರಿ ನೈಟ್ ಸೆಲೆಬ್ರೇಷನ್ ಇಲ್ಲ, ನೀವು ಅವ್ರನ್ನ ನೈಟ್ ಮೀಟ್ ಮಾಡಕ್ ಆಗ್ಲಿಲ್ಲ, ಸೊ ಬೆಳಿಗ್ಗೆ ಬಂದಿರುವಂತಹದ್ದು. ಪುನೀತ್ ಅಂದ್ರೆ ತುಂಬಾ ಇಷ್ಟ, ಅವ್ನು ಡ್ಯಾನ್ಸ್ ಅಂದ್ರೆ ಭಾರಿ ಇಷ್ಟ, ಅವ್ನ ಸ್ಟೈಲ್ ಅಂದ್ರೆ ಭಾರಿ ಇಷ್ಟ. ನಮ್ದು ಚಳಕೆರೆಯಿಂದ ಬಂದಿದ್ವಿ. ಈ ಬಾರಿ ನೈಟ್ ಸೆಲೆಬ್ರೇಷನ್ ಇಲ್ಲ, ಪ್ರತಿ ವರ್ಷ ಬರ್ತಿದ್ವಿ. ಎಸ್, ಅಭಿಮಾನಿಗಳು ಹೇಳ್ತಾರೆ ಪ್ರತಿ ವರ್ಷ ನೈಟ್ ಕೂಡ ಬರ್ತಿದ್ವಿ, ಈ ವರ್ಷ ಇಲ್ಲ. ಬಟ್ ಆದ್ರೆ ಇನ್ನು ಈಗ ಪುನೀತ್ ಅವ್ರನ್ನ ನಾವು ಭೇಟಿ ಮಾಡಬೇಕು ಅನ್ನುವಂತಹ ಮಾತುಗಳು. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ 9 ಗಂಟೆ ಹೊತ್ತಿಗೆ ಪುನೀತ್ ಅವರು ಬಂದು ಎಲ್ಲ ಅಭಿಮಾನಿಗಳನ್ನು ಭೇಟಿ ಮಾಡಿ ಅವರ ವಿಶಸ್ಸನ್ನ ಸ್ವೀಕರಿಸಲಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಭಾಗ್ಯ.